ಮಾಜಿ ಸಚಿವ ಬೈರತಿ ಬಸವರಾಜುಗೆ ನ್ಯಾಯಾಂಗ ಬಂಧನ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿದೆ. 7 ದಿನ ಸಿಐಡಿ ಕಸ್ಟಡಿಯಲ್ಲಿದ್ದ ಬೈರತಿ ಬಸವರಾಜ್ ಈಗ ನ್ಯಾಯಾಂಗ ಬಂಧನ. ಪರಪ್ಪನಗ್ರಹಾರ ಜೈಲಿಗೆ ಮಾಜಿ ಸಚಿವ ಬೈರತಿ ಬಸವರಾಜ್ 5 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶ ಕೊಟ್ಟಿದೆ. ರೌಡಿ ಶೀಟರ್ ಬಿಕ್ಲಾ ಶಿವ ಕೊಲೆ ಕೇಸ್ನಲ್ಲಿ ಬೈರತಿ ಅರೆಸ್ಟ್ ಆಗಿತ್ತು. ಫೆಬ್ರವರಿ 12ನೇ ತಾರೀಕು ಬೈರತಿ ಬಸವರಾಜ್ ಅರೆಸ್ಟ್ ಆಗಿತ್ತು. ಅದಕ್ಕೂ ಮುಂಚೆ ನಿರೀಕ್ಷಣಾ ಜಾಮೀನಿಗಾಗಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಜಾಮೀನು ಸಿಕ್ಕಿರಲಿಲ್ಲ. ಕೊನೆಗೆ ಕಾಣಿಸ್ಕೊಂಡಿದ್ದು ಅಲ್ಲಿ ತನಕ ತಲೆಮರೆಸಿಕೊಂಡಿದ್ರು ಬೈರತಿ ಬಸವರಾಜ್. ಫೆಬ್ರವರಿ 12ನೇ ತಾರೀಕು ಏರ್ಪೋರ್ಟ್ನಲ್ಲಿ ಅವರನ್ನ ಬಂಧಿಸಲಾಗಿತ್ತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈಗ ಆದೇಶ ಹೊರಬಿದ್ದಿದೆ. 5 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇವತ್ತು ಮಾಜಿ ಸಚಿವ ಬೈರತಿ ಬಸವರಾಜ್ಗೆ ಡಬಲ್ ಶಾಕ್. ಒಂದ್ ಕಡೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶ, ಇನ್ನೊಂದು ಕಡೆ ಮನೆಯೂಟದ ಮನವಿಯನ್ನ ಕೋರ್ಟ್ ತಿರಸ್ಕಾರ ಮಾಡಿದೆ. ಮನೆಯೂಟಕ್ಕೆ ಅವಕಾಶ ನೀಡೋದಕ್ಕೆ ಬೈರತಿ ಪರ ವಕೀಲರು ಮನವಿ ಮಾಡಿದರು. ಪ್ರಸ್ತುತ ಆರೋಗ್ಯ ಸ್ಥಿತಿ ಬಗ್ಗೆ ನ್ಯಾಯಾಧೀಶರು ಮಾಹಿತಿ ಪಡೆದಿದ್ದಾರೆ. ಮನೆಯೂಟ ಮನವಿಯನ್ನ ಜನಪ್ರತಿನಿಧಿಗಳ ಕೋರ್ಟ್ ತಿರಸ್ಕರಿಸಿದೆ. ಫೆಬ್ರವರಿ 12ನೇ ತಾರೀಕು ಅರೆಸ್ಟ್ ಆಗ್ತಾ ಇದ್ದಂತೆ ಆರೋಗ್ಯದಲ್ಲಿ ಏರುಪೇರು ಅಂತ ಜಯದೇವದಲ್ಲಿ ಚಿಕಿತ್ಸೆ ಪಡೆದಿದ್ರು. ಈಗ ಬೈರತಿ ಬಸವರಾಜ್ ಪರ ವಕೀಲರು ಮನೆ ಊಟಕ್ಕಾಗಿ ಮನವಿ ಮಾಡಿಕೊಂಡಿದ್ರು. ಕೋರ್ಟ್ ತಿರಸ್ಕರಿಸಿದೆ. ಒಂದ್ ಕಡೆ ನ್ಯಾಯಾಂಗ ಬಂಧನ, ಮತ್ತೊಂದು ಕಡೆ ಮನೆ ಊಟ ಸಿಗ್ತಾ ಇಲ್ಲ. ಪರಪ್ಪನ ಅಗ್ರಹಾರದಲ್ಲಿ 5 ದಿನ ಕಳಿಬೇಕೀಗ ಬೈರತಿ ಬಸವರಾಜ್. ರೌಡಿ ಶೀಟರ್ ಬಿಕ್ಲಾ ಶಿವ ಕೊಲೆ ಪ್ರಕರಣದ 5ನೇ ಆರೋಪಿ ಬೈರತಿ ಬಸವರಾಜ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಡಬಲ್ ಶಾಕ್ ಇವತ್ತು ಬೈರತಿ ಬಸವರಾಜ್ಗೆ. ಒಂದು ನ್ಯಾಯಾಂಗ ಬಂಧನ, ಇನ್ನೊಂದು ಮನೆ ಊಟ ಸಿಗ್ತಾ ಇಲ್ಲ ಅಂತ ಕೋರ್ಟ್ ಏನಂತ ಆದೇಶ ಕೊಟ್ಟಿರೋದು? ಶ್ವೇತಾ, ಈಗಷ್ಟೇ ಒಂದು ಪರಪ್ಪನಗ್ರಹಾರ ಜೈಲಿಗೆ ಶಿಫ್ಟ್ ಆಗುವಂತಂದ್ರೆ ನ್ಯಾಯಾಂಗ ಬಂಧನವನ್ನು ವಿಧಿಸಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಸಿಐಡಿ ಕೂಡ ಯಾವುದೇ ರೀತಿಯಾದಂತಹ ಒಂದು ಕಸ್ಟಡಿಗೆ ಕೇಳಿಲ್ಲ. ಹೀಗಾಗಿನೇ ಸಹಜವಾಗಿ ಒಂದು ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಒಂದು ಆರ್ಡರ್ ಮಾಡಿರುವಂತದ್ದು. ಅದಲ್ದಿರ ಈ ನಡುವೆನೆ ಬೈರತಿ ಬಸವರಾಜ್ಗೆ ಒಂದು ಹೃದಯ ಸಂಬಂಧಿ ಕಾಯಿಲೆ ಇದೆ. ಹೀಗಾಗಿ ಅವ್ರಿಗೆ ಮನೆ ಊಟವನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಒಂದು ಅರ್ಜಿಯನ್ನ ಬೈರತಿ ಪರ ವಕೀಲರು ಕೂಡ ಹಾಕೊಂಡಿದ್ರು. ಆದ್ರೆ ಮನೆ ಊಟ ಕೊಡ್ಬೇಕಾ ಅಥವಾ ಜೈಲಿನಲ್ಲಿ ಇರುವಂತಹ ಊಟ ಕೊಡ್ಬೇಕಾ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ವಾದ ಮತ್ತೆ ಪ್ರತಿವಾದ ಎರಡೂ ಕೂಡ ಆಯ್ತು. ಫೈನಲಿ ಜಯದೇವ ಆಸ್ಪತ್ರೆಯ ವೈದ್ಯರು ಸೂಚಿಸಿರುವಂತೆ ಒಂದು ಊಟವನ್ನ ಕೊಡೋದಕ್ಕೆ ಒಂದು ಆರ್ಡರ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಅರ್ಥ ಆಗ್ತಿದೆ ಏನಂದ್ರೆ ಮನೆ ಊಟ ಅವ್ರಿಗೆ ಇವ್ರು ಏನ್ ಮನವಿ ಮಾಡಿದ್ರು ಅದು ತಿರಸ್ಕಾರ ಆಗಿರುವಂತದ್ದು. ವೈದ್ಯರು ಏನ್ ಸೂಚನೆ ಕೊಟ್ಟಿದ್ದಾರೆ ಆ ಒಂದು ಸೂಚನೆ ಮೇರೆಗೆ ಅವ್ರಿಗೆ ಊಟವನ್ನ ಕೊಡ್ಬೇಕು ಅಂತ ಅಂದ್ಬಿಟ್ಟು ಕೂಡ ಆರ್ಡರ್ ಆಗಿರುವಂತದ್ದು. ಸದ್ಯಕ್ಕೆ ಬಿಕ್ಲು ಶಿವ ಪ್ರಕರಣದಲ್ಲಿ ಕಳೆದ ವರ್ಷ ಜುಲೈನಲ್ಲಿ ನಡೆದಂತಹ ಹತ್ಯೆ ಪ್ರಕರಣದಲ್ಲಿ ಇದುವರೆಗೂ ಕೂಡ ಸಾಕಷ್ಟು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿತ್ತು. ಕೊನೆಗೂ ಕೂಡ ಶಾಸಕ ಬೈರತಿ ಬಸವರಾಜನ್ನ ಸಿಐಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು. ವಿಚಾರಣೆಯನ್ನು ಕೂಡ ನಡೆಸಿದ್ರು. ಫೈನಲಿ ಈ ಒಂದು ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಇಷ್ಟು ತಿಂಗಳ ಕಾಲ ತಪ್ಪಿಸ್ಕೊಂಡ್ರು ಕೂಡ ಫೈನಲಿ ಇದೀಗ ಜೈಲಿಗೆ ಹೋಗುವಂತಹ ಒಂದು ಪರಿಸ್ಥಿತಿ ಅವ್ರಿಗೆ ಎದುರಾಗಿರುವಂತದ್ದು. ಅಂದ್ರೆ ಈ ಹಿಂದೆ ಸಾಕಷ್ಟು ಒಂದು ನಿರೀಕ್ಷಣಾ ಜಾಮೀನುಗಳಿಗೆ ಅಪ್ಲೈ ಮಾಡ್ಕೊಂಡ್ರು. ಸೆಷನ್ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಹೀಗೆ ಎಲ್ಲ ಒಂದು ಕಾನೂನಾತ್ಮಕವಾಗಿ ಯಾವೆಲ್ಲ ಒಂದು ದಾರಿಗಳಿದೆ ಎಲ್ಲವನ್ನೂ ಕೂಡ ಬೈರತಿ ಬಸವರಾಜ್ ಅವರು ಕೂಡ ಟ್ರೈ ಮಾಡಿದ್ರು. ಕೊನೆಯದಾಗಿ ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಅವರು ಸರೆಂಡರ್ ಆಗೋದಕ್ಕೆ ಡಿಸೈಡ್ ಆಗಿ ಅಲ್ಲಿಂದ ಇವರು ಬರ್ತಿದ್ದಂತೆ ಇಲ್ಲಿ ಸಿಐಡಿ ಅಧಿಕಾರಿಗಳು ಕೂಡ ಅವರನ್ನ ಅರೆಸ್ಟ್ ಮಾಡಿದ್ರು, ಕರ್ಕೊಂಡ್ ಬಂದಿದ್ರು. ಸದ್ಯಕ್ಕೆ ಕೋರ್ಟ್ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನಿದೆ ಫೆಬ್ರವರಿ 26ನೇ ತಾರೀಕಿನ ತನಕವೂ ಕೂಡ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಅವರನ್ನ ಒಂದು ಜೈಲಿಗೆ ಇಟ್ಟಿರುವಂತದ್ದು. ಸದ್ಯಕ್ಕೆ ಮನೆ ಊಟದ ವಿಚಾರವಾಗಿಯೂ ಕೂಡ ಅವ್ರಿಗೆ ಇಲ್ಲಿ ಸಕ್ಸಸ್ ಸಿಗ್ಲಿಲ್ಲ. ಜಯದೇವ ಆಸ್ಪತ್ರೆಯ ವೈದ್ಯರು ಸೂಚನೆ ಮೇರೆಗೆ ಅವ್ರೇನ್ ಡೈರೆಕ್ಷನ್ಸ್ ಕೊಡ್ತಾರೋ ಆ ಒಂದು ಡೈರೆಕ್ಷನ್ ಮೇರೆಗೆ ಮಾತ್ರ ಒಂದು ಊಟವನ್ನ ಕೊಡಿ ಅಂತ ಅಂದ್ಬಿಟ್ಟು ಕೂಡ ಕೋರ್ಟ್ ಸ್ಪಷ್ಟವಾಗಿ ಒಂದು ಆರ್ಡರ್ ಅಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಶ್ವೇತಾ, ಓಕೆ ಚೇತನ್, ಈಗ ಪರಪ್ಪನ ಅಗ್ರಹಾರ ಜೈಲ್ ಸೇರಬಾರದು ಅನ್ನೋ ಕಾರಣಕ್ಕೆ ಶತಪ್ರಯತ್ನ ಮಾಡಿದ್ರು ಬೈರತಿ ಬಸವರಾಜ್. ನಿರೀಕ್ಷಣಾ ಜಾಮೀನಿಗೆ ಸಾಧ್ಯ ಆಗ್ಲಿಲ್ಲ ಅಂದಾಗ್ಲೇನೆ ಅಪಿಯರ್ ಆಗಿದ್ದು, ಅದಾದ ನಂತರ ಅವ್ರು ಅರೆಸ್ಟ್ ಆದ್ರು. ವಿಚಾರಣೆ ಸಂದರ್ಭದಲ್ಲೂ ಸ್ಪಂದಿಸ್ತಾ ಇಲ್ಲ, ಏನ್ ಕೇಳಿದ್ರು ಗೊತ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ. ಆ ಕಾರಣಕ್ಕೆ ಸಿಐಡಿ ಮತ್ತೆ ವಿಚಾರಣೆ ನಡೆಸಬೇಕು ಅಂತ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಅಂತಲೂ ಹೇಳಲಾಗಿತ್ತು. ಈ ಬಗ್ಗೆ ಕೋರ್ಟಲ್ಲಿ ಏನಾಯ್ತು?
ಅಂದ್ರೆ ಹೌದು, ಯಾಕಂದ್ರೆ ಯಾವುದೇ ಒಂದು ಪ್ರಶ್ನೆಗಳಿಗೆ ಇಡೀ ಒಂದು ಪ್ರಕರಣದಲ್ಲಿ ಮತ್ತೆ A1 ಜಗ್ಗ ಮತ್ತೆ ಮಲಯಾಳಿ ಅಜಿತ್ ಏನಿದ್ದಾನೆ ಅವರಿಬ್ರು ಹೊರತುಪಡಿಸಿ ಇನ್ನು ಉಳಿದ ಆರೋಪಿಗಳೇನಿದ್ರು ಎಲ್ಲರೂ ಕೂಡ ಭೈರತಿ ಬಸವರಾಜ್ ಅವರ ಕಡೆನೆ ಬೊಟ್ಟು ಮಾಡಿ ತೋರಿಸಿದ್ರು. ಅವರ ವಿರುದ್ಧ ಅಂದ್ರೆ ಈ ಒಂದು ಬಿಕ್ಲು ಶಿವನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಎವಿಡೆನ್ಸ್ಗಳು, ಡಿಜಿಟಲ್ ಎವಿಡೆನ್ಸ್ಗಳಿರ್ಬೋದು ಮತ್ತೆ ಸಾಂದರ್ಭಿಕ ಸಾಕ್ಷಿಗಳಿರ್ಬೋದು ಎಲ್ಲವನ್ನೂ ಕೂಡ ಸಿಐಡಿ ಕೂಡ ಕಲೆ ಹಾಕೊಂಡಿತ್ತು. ಆದ್ರೆ ಈ ಬಗ್ಗೆ ಒಂದು ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ನನಗೇನು ಗೊತ್ತಿಲ್ಲ, ನಾನಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ ಹೇಳಿರುವಂತದ್ದು. ಆದ್ರೆ ಸಿಐಡಿ ಹತ್ರ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಎವಿಡೆನ್ಸ್ಗಳಿದೆ. ಹೀಗಾಗಿನೇ ವಿಚಾರಣೆ ವೇಳೆ ಇವರಿಂದ ಏನ್ ಹೇಳಿಕೆಯನ್ನ ಪಡ್ಕೊಳ್ಬೇಕು, ಮತ್ತೆ ಮೊಬೈಲ್ ಅನ್ನು ಕೂಡ ಜಪ್ತಿ ಮಾಡಬೇಕಿತ್ತು, ವಶಕ್ಕೆ ಪಡಿಬೇಕಿತ್ತು, ಮತ್ತೆ ಆಡಿಯೋ ಬಗ್ಗೆ ಒಂದು ವಾಯ್ಸ್ ಸ್ಯಾಂಪಲ್ ಗಳೆಲ್ಲನೂ ಕೂಡ ಕಲೆಕ್ಟ್ ಮಾಡ್ಕೊಳ್ಬೇಕಿತ್ತು. ಯಾಕಂದ್ರೆ ಈ ಪ್ರಕರಣದಲ್ಲಿ ಜಗ್ಗ ಮತ್ತೆ ಭೈರತಿ ಮಾತಾಡಿರುವಂತ ಆಡಿಯೋ ಪ್ರಮುಖ ಸಾಕ್ಷಿ ಆಗಿತ್ತು. ಅದನ್ನು ಕೂಡ ಸ್ಯಾಂಪಲ್ ಅನ್ನ ಸಿಐಡಿ ಪಡ್ಕೊಂಡಿತ್ತು. ಹೀಗಾಗಿ ಪ್ರಕರಣದಲ್ಲಿ ವಿಚಾರಣೆಗೆ ಭೈರತಿಯಿಂದ ಬೇಕಾದಂತ ಅಂಶಗಳೆಲ್ಲವನ್ನೂ ಕೂಡ ಸಿಐಡಿ ಅಧಿಕಾರಿಗಳು ಪಡ್ಕೊಳ್ಳೋದ್ರಿಂದ ಸಹಜವಾಗಿ ಅವರ ಕಸ್ಟಡಿ ಕೇಳಿಲ್ಲ. ಹೀಗಾಗಿ ಪರಪ್ಪನಗರಕ್ಕೆ ಶಿಫ್ಟ್ ಮಾಡುವಂತೆ ಕೋರ್ಟ್ ಆದೇಶವನ್ನ ಕೊಟ್ಟಿರುವಂತದ್ದು, ನ್ಯಾಯಾಂಗ ಬಂಧನಕ್ಕೆ ವಿಧಿಸಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಚೇತನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.